ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರಿ ಹೆಬ್ರಿ. ಇದು ಸೆಕೆಂಡ್ ಪಾರ್ಟ್ ಅಲ್ಲ, ಒಂದ್ಸಲ ಪ್ರಾಪರ್ಟಿ ನೋಡ್ಕೊಳ್ಳಿ ಆಗುಂಡಂತ. ನಾನು ಸ್ಟೇ ಮಾಡಿದಲ್ಲಿ, ನಾನಿರೋದಲ್ಲಿ ಸಣ್ಣ ಮನೆ ಥರ ಉಂಟಲ್ಲ ಅದರಲ್ಲಿ. ನನಗಿದು ಪ್ರಾಪರ್ಟಿ ಬಗ್ಗೆ ಎಂತ ಗೊತ್ತಿರಲಿಲ್ಲ. ನಾನು ಹುಡುಕ್ತಾ ಹೋದೆ. ಮತ್ತೊಂದ್ಸಲ ರೀಲಲ್ಲಿ ಒಂದು ನೋಡಿದ್ದೆ, ಇದು ಈ ಪ್ರಾಪರ್ಟಿ ನನಗೆ ಸಜೆಸ್ಟ್ ಮಾಡಿದ್ರು ನನ್ನ ಫ್ರೆಂಡ್, ಹಾಗೆ ಬಂದದ್ದು. ಇಲ್ಲಿ ಕುತ್ಕೊಳ್ಳಿ ಗಮ್ಮತ್ತಾಗ್ತದೆ, ಕುತ್ಕೊಂಡು ಮಲ್ಕೊಳ್ಳಿಗೆಲ್ಲ ಫುಲ್ ಪೀಸ್ಫುಲ್. ಕ್ಯಾಬ್ ಮಾಡ್ಕೊಂಡು ಬಂದದ್ದು ಅಲ್ಲಿಂದ ಇಲ್ಲಿವರೆಗೆ. ಎಂತೆಲ್ಲ ಮಾತಾಡ್ತಾ ಬಂದದ್ದು ಮಲಯಾಳಿಯಲ್ಲಿ. ಸ್ಕೂಟಿ ರೆಂಟ್ ತಗೊಳ್ಳಿಕ್ಕೆ ಬಂದಿದೆ. ಬೈಕ್ ಇಲ್ಲಲ್ಲ, ಒಂದು ಸ್ಕೂಟಿ ಬೇಕು ಹೋಗಿ ಬರಲಿಕ್ಕೆ. ಇವನ ಹತ್ರ ಸ್ಕೂಟಿ ಇಲ್ಲ ಅಂತ ನನಗೆ ಬೇಕಾಗಿದೆ. ಲೆಟ್ಸ್ ಗೋ. ನಾನು ಫಸ್ಟ್ ಇದು ಸ್ಕೂಟಿ ತಗೊಳ್ಳೋದು ಅಂತ ಎಣಿಸಿದ್ದು, ಅದು ಲಾಂಗ್ ಹೋಗೋದಿಲ್ಲ ಅಂತೆ. ಇವಂದು ಬೇರೆ ಕಂಪನಿ, ಇದು ಬೇರೆ ಕಂಪನಿ. ಜಾಸ್ತಿ ಅಂತ ಇಲ್ಲ, ಒಂದು 800 ರುಪೀಸ್ ಹೇಳಿದ ಇವೊಂದು 800 ರುಪೀಸ್ ಹೇಳಿದ ಅಂದರೆ ಒಂದು 2 ಡೇಸಿಗೆ 1600 ಆಗ್ತದೆ. ಇವೊಂದು ಸ್ಕೂಟಿ ಹೇಗಿರ್ತದೆ ನೋಡುವ. ಇಲ್ಲಿ ಬೈಕ್ ಸಹ ಉಂಟು, ಆದರೆ ನನಗೆ ಬೈಕ್ ಬೇಡ. ನನಗೆ ಕಂಫರ್ಟೇಬಲ್ ಆಗಿ ತಿರುಗಬೇಕು. ಮತ್ತು ನಂದು ಐಟಮ್ ಎಲ್ಲ ಉಂಟಲ್ಲ, ಬ್ಯಾಗಲ್ಲಿ ಹಿಡ್ಕೊಂಡು ಹೋಗ್ಬೇಕು. ಬೈಕ್ ನಮ್ಮ ದೂರಲ್ಲಿ ಸಹ ರೈಡ್ ಮಾಡ್ತೇವಲ್ಲ, ಈ ಥರ ಪ್ಲೇಸಲ್ಲೆಲ್ಲ ಸ್ಕೂಟಿ ರೈಡ್ ಮಾಡಿದರೆ ಒಳ್ಳೇದು. ಫಾರಿನರ್ಸ್ ಎಲ್ಲ ನೋಡಿ. ಸೋಲೋ ಮಾತ್ರ ಗಮ್ಮತ್ತಾಗ್ತುಂಟು. ಎಂಥ ಎಕ್ಸ್ಪೀರಿಯನ್ಸ್ ಇದೆಲ್ಲ. ನಾನು ಬೈಕಲ್ಲಿ ಬರಬೇಕಂತಿದ್ದೆ, ಬೈಕಲ್ಲಿ ಬರಲಿಲ್ಲ. ಈಗ ಸ್ಕೂಟಿಗೆ ಹುಡುಕ್ತಾ ಹೋಗ್ತಿದ್ದೆ. ಇದೊಂದು ಒಳ್ಳೆ ಜಾಗ ಮಾರ ಫೋಟೋಸ್ ತೆಗಿಲಿಕ್ಕೆ. ನಂದು ಫೋಟೋಸ್ ತೆಗಿಯೋರು ಯಾರಿಲ್ಲ, ಅದೇ ಪ್ರಾಬ್ಲಮ್ ಆಗಿದ್ದು. ಈಗ ನಂದು ಇದು ಸ್ಕೂಟಿ, ಇದರಲ್ಲಿ ಹೋಗೋದು. ಈಗ ಡಿಯೋ. ಹಾಯ್, ಮೊಬೈಲ್ಸ್ ಹಿಡ್ಕೊಂಡು ಹೋಗ್ಬೋದು, ಆದರೆ ನಾನು ಮೊಬೈಲ್ ಹಿಡ್ಕೊಳ್ಳೋದಿಲ್ಲ, ಸುಮ್ಮನೆ ರಿಸ್ಕ್ ಅಂತಾಗೆ. ನಾನೊಂದು ಕಡೆ ಹೋಗ್ತಿದ್ದೆ, ಮತ್ತು ಸಡನ್ಲಿ ಇದು ನೋಡಿದೆ, ಇಲ್ಲಿ ಮೀನು ಹಿಡಿತಿದ್ದಾರೆ ಅಂತ. ಮೀನಾ ಎಂತ ಗೊತ್ತಿಲ್ಲ, ನೆಟ್ ಥರ ಉಂಟು ತುಂಬ. ಅಲ್ಲೆಲ್ಲ ದೂರದಲ್ಲೆಲ್ಲ ಕಟ್ಟಿದ್ದಾರೆ. ನಾನು ಮೊಬೈಲಲ್ಲಿ ಝೂಮ್ ಮಾಡ್ತೇನೆ ಒಂದ್ಸಲ. ಸೊ ಪೀಸ್ಫುಲ್ ಪ್ಲೇಸ್ ಇದು, ಜಾಸ್ತಿ ಹ್ಯಾಪನಿಂಗ್ ಅಂತ ಇಲ್ಲ ಇಲ್ಲಿ. ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಚಿಲ್ ಮಾಡಲಿಕ್ಕೆಲ್ಲ ಒಳ್ಳೆ ಆಗ್ತದೆ ಇಲ್ಲಿ. ನಾನು ಕೂತ್ಕೊಳ್ಳಿಕ್ಕೆ ಆಸೆ ಉಂಟು, ಆದರೆ ನಂದು ಪ್ಯಾಂಟ್ ವೈಟ್ ಗಲೀಜಾಗ್ತದೆ. ನಾಳೆ ನಾನು ಸಿಟಿ ಸೈಡ್ ಹೋಗ್ತೇನೆ. ಇವತ್ತು ಸ್ವಲ್ಪ ವಿಲೇಜ್ ಸೈಡ್ ಮಾತ್ರ. ಮೋಟೋ ಬ್ಲಾಗಿಂಗ್ ಇಲ್ಲ, ಯಾಕಂದರೆ ಮೋಟೋ ಬ್ಲಾಗಿಂಗ್ ಸೆಟಪ್ ತರಲಿಲ್ಲ ನಾನು. ನಮ್ಮದೂರಲ್ಲಿ ಕಾಸ್ಟ್ಲಿ ಹೆಲ್ಮೆಟ್ ಹಾಕೋದು, ಲಾಂಗ್ ರೈಡ್ ಹೋಗ್ಲಿಕ್ಕಿದ್ರೆ AGV ಹಾಕೋದು. ಇಲ್ಲಿ ಯಾವುದೋ ಒಂದು ಕಮ್ಮಿದ ಹೆಲ್ಮೆಟ್ ಕೊಟ್ಟಿದ್ದಾರೆ, ನೋ ಸೇಫ್ಟಿ, ಜಸ್ಟ್ ಒಂದು ಪೊಲೀಸಿಂದ ಒಂದು ಫೈನ್ ಸಿಗೋದಿಲ್ಲ ಅಷ್ಟೇ. ಹೆಲ್ಮೆಟ್ ತೋರಿಸ್ತೇನೆ ನಿಮಗೆ. ಇದೆ ನಂದು ಸೂಪರ್ ಬೈಕ್. ಎಂತ ಮಾಡೋದು, ಫೈನಿಂದ ಒಂದು ಬಚಾವ್ ಆಗಬೇಕು. ನೋಡ ಬೇರೆ ಪ್ಲೇಸ್ ಹೋಗುವಾಗ ಇಲ್ಲಿ ಒಂದು ಯಾವುದೋ ಬೈಕಿದು ಚಾಸಿಸ್ ಉಂಟು. ಸ್ಕೂಟಿದಿರ್ಬೇಕು, ಇದು ಬೈಕಿದಲ್ಲ ಅಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವುದ್ರದ್ದು ಚಾಸಿಸ್ ಅಂತ. ಎಂಥ ಜಾಗ ಮಾರಿದು, ಅಲ್ಲಿ ಮನೇಲಿ ಉಂಟಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ. ಅಲ್ಲಿ ಸಪ್ರೇಟ್, ಅಷ್ಟು ಮನೆಗೆ ಸಪ್ರೇಟ್ ಒಂದು ದೊಡ್ಡ ಗೇಟ್ ಉಂಟು ಅಲ್ಲಿ. ಈ ಜಾಗ ನಾನು ರೀಲ್ಸಲ್ಲಿ ನೋಡಿದ್ದೆ. ಸೊ ರೀಲ್ಸಲ್ಲಿ ನೋಡಿ ನಂಗೆ ಇಷ್ಟ ಆಗಿ ನಾನು ಬಂದದ್ದು. ಇದಕ್ಕೆಲ್ಲ ಎಂತ ಗೊತ್ತಾ, ಒಂದು ಡ್ರೋನ್ ಇರಬೇಕು. ಡ್ರೋನ್ ಇದ್ದರೆ ಫ್ಲೈ ಮಾಡುವಾಗ ಕ್ರೇಜಿ ವೀಡಿಯೋ ಬರ್ತದೆ. ನೋಡು, ನೆಕ್ಸ್ಟ್ ಒಂದು ತಗೊಳ್ಳೋ ಡ್ರೋನ್. ನಾನು ಇದೆಂತ ಹಕ್ಕಿ ನೋಡಿ, ನನ್ನ ಮುಖದ ಮೇಲೆ ಬಂದಾಗ ಆಯ್ತು. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲಲ್ಲಿ ನೋಡಿದ್ದೆ ಈ ಬೀಚ್. ಸೊ ಅದೇ ಬೀಚ್ ಬಂದಿದ್ದೆ ಈಗ ನಾನು. ಅಲ್ಲಿ ಎಂತೆಲ್ಲ ಕಂಬ ಎಲ್ಲ ಉಂಟು ನೋಡಿ, ಅದೆಂತ ಗೊತ್ತಿಲ್ಲ. ನಿಯರ್ ಬೈ ಯಾವುದೆಲ್ಲ ಒಳ್ಳೊಳ್ಳೆ ಪ್ಲೇಸ್ ಉಂಟು ನಾನು ನೋಟ್ ಮಾಡಿದ್ದೆ. ಅದರಲ್ಲಿ ಇದು ಒಂದು ಪ್ಲೇಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಅದು ಯಾವುದೋ ಒಂದು ರೀಲಲ್ಲಿ ನೋಡಿವಾಗ ಅಂತ ಬಂದದ್ದು. ಕ್ರೇಜಿ ಉಂಟು ಮಾತ್ರ ಜಾಗ.
ಇದು ಎಂತ ಇಟ್ಟಿದ್ದಾರೆ ಅಂತ ನನಗೆ ಸತ್ಯ ಸಹ ಗೊತ್ತಿಲ್ಲ ನೋಡಿ. ಇದು ಮಾತ್ರ ತುಂಬ ಓಲ್ಡ್ ಮರ ಎಲ್ಲ. ಇನ್ಸ್ಟಾಗ್ರಾಮಿಗೆ ಒಂದು ಸ್ಟೋರಿ ಹಾಕು ಅಂತ ನಾನು ಕಾಲು ಹೀಗೆ ಇಟ್ಟದ್ದು, ಆದರೆ ನೀರು ಬರಲಿ ಅಂತ. ನಂದು ಚಪ್ಪಲ್, ನಾನು ಸಾಕ್ಸ್ ಹಾಕಿದೆ ಆಯಿತಾ, ಸಾಕ್ಸ್ ಎಲ್ಲ ಚೆಂಡಿ ಆಯಿತು. ಈಗ ನಡೀತಿದ್ದಾನಲ್ಲ, ಆ ಸಾಕ್ಸಿಗೆಲ್ಲ ಸ್ಯಾಂಡ್ ಅಂಟಿದೆ, ಗೊತ್ತಾಯ್ತಲ್ಲ, ಅನ್ಕಂಫರ್ಟೇಬಲ್ ಆಗ್ತುಂಟು. ಇರಲಿ, ಪಾರ್ಟ್ ಆಫ್ ದಿ ಜರ್ನಿ. ಇಲ್ಲಂತ ಜಾತ್ರೆ ಆಗ್ತುಂಟು ಅಂತ, ಅದೆಲ್ಲ ಉಂಟು ನೋಡಿ, ಕೊಲಂಬಸ್ ಎಲ್ಲ. 1 hour later. ಈಗ ನಾನು ಸಹ ಒಂದು ಬೋಟಲ್ಲಿ ಹೋಗ್ತೇನೆ, ಯಾವುದಂತ ಡಿಸೈಡ್ ಮಾಡ್ತಿದ್ದೆ ಈಗ. ಸೊ ಒಂದು ಬೋಟ್ ರೈಡ್ ಮಾಡುವಂಥ ಪ್ಲ್ಯಾನ್. ಇಡೀ ಬೋಟಲ್ಲಿ ನಾವು ಒಬ್ಬನೇ ಇರೋದು ಈಗ. ನಾನು ಒಬ್ಬನೇ ಆದರೆ ನಾನು ಬರ್ತೇನೆ ಅಂತ ಹೇಳಿದೆ. ಆಯ್ತು, ನಾನು ಒಬ್ಬನೇ ಕರ್ಕೊಂಡು ಹೋಗ್ತೇನೆ ಅಂದರೆ ಅದು ಸೀದಾ ಬಂದು ಕೂತದೊಳಗೆ. ಸೈಲೆಂಟ್ ಬೋಟ್, ನೋ ಸೇಫ್ಟಿ ಜಾಕೆಟ್, ಜಸ್ಟ್ ಗಾಡ್. ನೋಡಿ ಅದು ಬೋಟ್ ಹೌಸ್, ಅದರಲ್ಲಿ ನಾವು ಸ್ಟೇ ಆಗ್ಬೋದು ಬೇಕಾದರೆ. ಎಷ್ಟು ಬೋಟ್ಸ್ ಉಂಟಂತಿಲ್ಲ ಇಲ್ಲಿ. ಓ ಇಲ್ಲಿ ನೋಡಿ ಮಧ್ಯದಲ್ಲಿ ಎಂತ ಬೋಟ್ ರೇಸಿಂಗಾ? ಹಾಂ, ಫಿನಿಶಿಂಗ್ ಪಾಯಿಂಟ್. ಇದು ಸ್ಟೇಡಿಯಂ, ಇಲ್ಲಿ ಬೋಟ್ ರೇಸಿಂಗ್ ಎಲ್ಲ ಆಗ್ತದಂತೆ. ಇದು ಫಿನಿಶಿಂಗ್ ಪಾಯಿಂಟ್ ಅಂತೆ. ಇದು ಇಲ್ಲಿ ಉಂಟಲ್ಲ, ಹಾಂ, ನೆಹರು ಸ್ಟ್ಯಾಚು. ನೋಡಿ ಅಲ್ಲೆಲ್ಲ ಕುತ್ಕೊಂಡು ನೋಡ್ಬೋದು ರೇಸಿಂಗ್ ಎಲ್ಲ. ಅದು ನೋಡಿ ಸ್ಪೀಡ್ ಬೋಟ್. ಇಲ್ಲಿ ಬೋಟ್ ರೇಸಿಂಗ್ ಎಲ್ಲ ಆಗ್ತದಂತೆ. ಒಂದ್ಸಲ ಬೋಟ್ ರೇಸಿಂಗ್ ಆಗುವಾಗ ನೋಡ್ಲಿಕ್ಕೆ ಬರ್ಬೇಕು, ಗಮ್ಮತ್ತಿರ್ಬೋದು ಮಾತ್ರ. ಒಳ್ಳೆ ಕ್ರೇಜಿ ಸೀನ್ ಮಾತ್ರ. ಅದು ಗಟ್ಟಿ ಉಂಟಲ್ಲ ಮಾರೆ. ಲೈಫ್ ಜಾಕೆಟ್ಸ್ ಹಾಕಲಿಲ್ಲ. ಒಂದೂವರೆ ಗಂಟೆ ಟ್ರಿಪ್ ಮುಗೀತು. ಈಗ ವಾಪಸ್ ಹೋಗೋದು. ಸ್ಕೂಟಿಯಲ್ಲಿಟ್ಟಿದೆ. ನಾನು ಜಸ್ಟ್ ಪ್ರಾಪರ್ಟಿ ರೀಚ್ ಆದೆ. ನನ್ನ ರೂಮ್ ಇದೆ. ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ಚಿಲ್ ಮಾಡಿ ಮತ್ತೆ ಮಲಗೋದು.
ಆಲ್ರೆಡಿ ತುಂಬ ಲೇಟ್ ಆಗಿದೆ. ಅದೆಂತ ಮ್ಯೂಸಿಕ್ ಆಗ್ತುಂಟು ಮಾರೆ, ಮಲಯಾಳಿ ಸಾಂಗ್ ಎಂತದ್ದು, ನಂಗೆ ಎಂತ ಸಹ ಅರ್ಥ ಆಗ್ತಿಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ.